So, good evening, everyone. Myself, Soumya Hegde, Sankalpa Learning Solution. Today, we are discussing about coordination compounds, 2-mark questions. 2 marks questions. Okay. So, ನಾನು ಯಾವ ಕ್ವಶನ್ ಅನ್ನ ಇನ್ಕ್ಲೂಡ್ ಮಾಡಿದೀನಿ ಅಂದ್ರೆ ವಾಟ್ ಎವರ್ ಇನ್ ಪಿ ಯು ಬೋರ್ಡ್ ಯಾವ್ಯಾವ ಕ್ವಶನ್ ಅನ್ನ ಸಜೆಸ್ಟ್ ಮಾಡಿದೆ, ಪ್ರೀವಿಯಸ್ ಇಯರ್ ಅಲ್ಲಿ ಯಾವ್ಯಾವ ಕ್ವಶನ್ಸ್ ಇದಾವಲ್ಲ ಆ ಕ್ವಶನ್ ಅಂಡ್ ಆನ್ಸರ್ ಅನ್ನ ನಾನು ಇಲ್ಲಿ ಸಾಲ್ವ್ ಮಾಡಿದೀನಿ. ಓಕೆ, ಲೆಟ್ ಅಸ್ ಡಿಸ್ಕಸ್ ಒನ್ ಬೈ ಒನ್ ಅಂಡ್ ಅದರ ಜೊತೆಗೆ ನಾನು ಏನ್ ಮಾಡ್ತಾ ಹೋಗ್ತೀನಿ, ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ, ಯಾಕೆ ಏನು ಅಂತ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತೀನಿ. ಓಕೆ ಓಕೆ, ಲೆಟ್ ಅಸ್ ಮೂವ್ ಆನ್. ರೈಟ್ ಎನಿ ಟು ಪಾಸ್ಟುಲೇಟ್ಸ್ ಆಫ್ ವರ್ನರ್ಸ್ ಥಿಯರಿ ಕೋಆರ್ಡಿನೇಷನ್ ಕಂಪೌಂಡ್ಸ್ ಅಂತ ಕೇಳಿದ್ದಾರೆ. ಸೊ ಇದನ್ನ ಎಲ್ಲೆಲ್ಲಿ ಕೇಳಿದ್ದಾರೆ ಅಂತ ನೋಡೋಣ. ಪ್ರಿಪರೇಟರಿ 2023 ಮಾರ್ಚ್ 2016 ಅಲ್ಲಿ ಕೇಳಿದ್ದಾರೆ, ಜೂನ್ 2017, 14. ಸೊ ಈ ವರ್ನರ್ ಏನಿದ್ದಾರೆ, ಈಸ್ ಫಾದರ್ ಆಫ್ ಕೋಆರ್ಡಿನೇಷನ್ ಕೆಮಿಸ್ಟ್ರಿದು ಫಾದರ್ ಅಂತ ಕರೀತಾರೆ ವರ್ನರ್ ಅನ್ನ. ಓಕೆ, ಸೊ ಪಾಸ್ಟುಲೇಟ್ಸ್ ಆಫ್ ವರ್ನರ್ ಥಿಯರಿ ಅಂದ್ರೆ ವರ್ನರ್ ಏನ್ ಹೇಳಿದ್ರು ಅಂತ, ಏನು ಪಾಸ್ಟುಲೇಟ್ ಅನ್ನ ಕೊಟ್ರು, ಏನನ್ನ ಅಸ್ಯೂಮ್ ಮಾಡ್ಕೊಂಡ್ರು. ಓಕೆ, ಲೆಟ್ ಅಸ್ ಮೂವ್ ಒನ್ ಬೈ ಒನ್. ಓಕೆ, ಸೊ ಇನ್ ಕೋಆರ್ಡಿನೇಷನ್ ಕಂಪೌಂಡ್, ಒಂದು ಕೋಆರ್ಡಿನೇಷನ್ ಕಂಪೌಂಡ್ ಅನ್ನ ಕನ್ಸಿಡರ್ ಮಾಡಿದ್ರೆ ಮೆಟಲ್ ಶೋ 2 ಟೈಪ್ಸ್ ಆಫ್ ಲಿಂಕೇಜ್ ಆರ್ ವೇಲೆನ್ಸಿಸ್, 2 ತರದ ಲಿಂಕೇಜ್ ಅನ್ನ ತೋರಿಸುತ್ತೆ. ಯಾವ್ಯಾವ್ದದು? ಒಂದು ಪ್ರೈಮರಿ ವೇಲೆನ್ಸಿ, ಅನದರ್ ಒನ್ ಇಸ್ ಸೆಕೆಂಡರಿ ವೇಲೆನ್ಸಿ. ಸೊ ಒಂದು ಪ್ರೈಮರಿ ವೇಲೆನ್ಸಿ ಅಂತ ಕರಿತೀವಿ, ಇನ್ನೊಂದನ್ನ ಸೆಕೆಂಡರಿ ವೇಲೆನ್ಸಿ ಅಂತ ಕರಿತೀವಿ ಅಂತ ಅವರು 2 ಟೈಪ್ ಆಗಿ ಲಿಂಕೇಜ್ ಅನ್ನ ತೋರಿಸಿದ್ರು. ಅಂದ್ರೆ ಸೆಂಟ್ರಲ್ ಮೆಟಲ್ ಏನ ಆಟಮ್ ಇದೆ, ಇದಕ್ಕೆ ಏನು ಲಿಂಕೇಜ್ ಆಗುತ್ತಲ್ಲ, ಈ ಲಿಂಕೇಜ್ ಎಲ್ಲ ಏನ್ ಮಾಡಿದ್ರು ಹೇಳಿ, 2 ಟೈಪ್ಸ್ ಅಂತ ಅವರು ಎಕ್ಸ್ಪ್ಲೇನ್ ಮಾಡಿದ್ರು. ಓಕೆ, ಸೊ ದ ಪ್ರೈಮರಿ ವೇಲೆನ್ಸಿಸ್ ಆರ್ ನಾರ್ಮಲಿ ಅಯೋನೈಸೇಬಲ್ ಇನ್ ನೇಚರ್. ಓಕೆ, ಈಗ ನೋಡಿ ಈ ಕೋಆರ್ಡಿನೇಷನ್ ಕಂಪೌಂಡ್ ಅನ್ನ ನೀವು ಕನ್ಸಿಡರ್ ಮಾಡಿ. ಸೊ ಇದು ಏನಿದೆಯಲ್ಲ, ಇದು ಕೋಆರ್ಡಿನೇಷನ್ ಎಂಟಿಟಿ ಒಳಗಡೆ ಇದೆ. ಯಾವುದು ಸೆಂಟ್ರಲ್ ಮೆಟಲ್ ಆಟಮ್ಗೆ ಡೈರೆಕ್ಟ್ ಆಗಿ ಬೌಂಡ್ ಆಗಿದೆಯೋ, ಲಿಗ್ಯಾಂಡ್ ತರ, ಸೊ ಇದನ್ನ ಏನಂತ ಕರಿತೀವಿ ನಾವು, ಕೋಆರ್ಡಿನೇಷನ್ ಎಂಟಿಟಿ. ಬ್ರಾಕೆಟ್ ಒಳಗಡೆ ಇರೋದನ್ನ ಏನಂತ ಕರಿತೀವಿ ಹೇಳಿ, ಕೋಆರ್ಡಿನೇಷನ್ ಎಂಟಿಟಿ ಅಂತ ಕರಿತೀವಿ. ಸೊ ಪ್ರೈಮರಿ ವೇಲೆನ್ಸಿಸ್ ಆರ್ ನಾರ್ಮಲಿ ಅಯೋನೈಸೇಬಲ್, ಅಂದ್ರೆ ಏನ್ ಹೊರಗಡೆ ಇದೆಯಲ್ಲ ಕೋಆರ್ಡಿನೇಷನ್ ಕಂಪೌಂಡ್ ಹೊರಗಡೆ, ಇದು ದೇ ಆರ್ ಅಯೋನೈಸೇಬಲ್ ಇನ್ ನೇಚರ್. ಈಗ ಸಪೋಸ್ ನಾನು ಈ ಕ್ಲೋರಿನ್ ಅನ್ನ ನಾನು ಸಿಲ್ವರ್ ನೈಟ್ರೇಟ್ ಜೊತೆ ಟ್ರೀಟ್ ಮಾಡಿದೆ ಅಂತ ಅನ್ಕೊಳ್ಳಿ. ಸಿಲ್ವರ್ ನೈಟ್ರೇಟ್ ಜೊತೆ ಟ್ರೀಟ್ ಮಾಡಿದ್ರೆ ನಂಗೆ ಏನ್ ಸಿಗುತ್ತೆ ಹೇಳಿ, AgCl ಸೊಲ್ಯೂಷನ್, ಸಿಲ್ವರ್ ಕ್ಲೋರೈಡ್ ಸೊಲ್ಯೂಷನ್ ಸಿಗುತ್ತೆ. ಅಂದ್ರೆ ಅಯೋನೈಸ್ ಆಗುತ್ತೆ ಅಂತ. ಅಂಡ್ ಆರ್ ಸ್ಯಾಟಿಸ್ಫೈಡ್ ಬೈ ನ್ಯೂಟ್ರಲ್ ಮಾಲಿಕ್ಯೂಲ್ ಆರ್ ನೆಗೆಟಿವ್ ಚಾರ್ಜ್ಡ್ ಅಯೋನ್. ಅದು ಪಾಸಿಟಿವ್ ಇರ್ಬೋದು, ಅಥವಾ ನ್ಯೂಟ್ರಲ್ ಇರ್ಬೋದು, ಅಥವಾ ನೆಗೆಟಿವ್ಲಿ ಚಾರ್ಜ್ಡ್ ಅಯಾನ್ ಇರ್ಬೋದು. ದಿಸ್ ಈಸ್ ಕಾಲ್ಡ್ ಪ್ರೈಮರಿ ವೇಲೆನ್ಸಿ. ಅಂದ್ರೆ ಈ ಕೋಆರ್ಡಿನೇಷನ್ ಕಂಪೌಂಡ್ಗೆ ಹೊರಗಡೆಯಿಂದಾನು ಏನಾಗಿರುತ್ತೆ ಹೇಳಿ, ಆಟಮ್ಸ್ ಆರ್ ನ್ಯೂಟ್ರಲ್ ಆಟಮ್ಸ್ ಆರ್ ನೆಗೆಟಿವ್ಲಿ ಚಾರ್ಜ್ಡ್ ಸ್ಪೀಶೀಸ್ ಏನು ಅಟ್ಯಾಚ್ ಆಗಿರುತ್ತೆ. ದೇ ಆರ್ ಕಾಲ್ಡ್ ಪ್ರೈಮರಿ ವೇಲೆನ್ಸಿಸ್ ವಿಚ್ ಆರ್ ಅಯೋನೈಸೇಬಲ್ ಇನ್ ನೇಚರ್. ಓಕೆ, ಸೊ ಇಟ್ ಈಸ್, ಈ ಪ್ರೈಮರಿ ವೇಲೆನ್ಸಿ ಏನನ್ನ ಇಂಡಿಕೇಟ್ ಮಾಡುತ್ತೆ ಹಂಗಾದ್ರೆ ಅಂತ ನೋಡೋಣ. ದಿಸ್ ಪ್ರೈಮರಿ ವೇಲೆನ್ಸಿ indicate oxidation state of ಮೆಟಲ್ದು ಆಕ್ಸಿಡೇಷನ್ ಸ್ಟೇಟ್ ಅನ್ನ ಇಂಡಿಕೇಟ್ ಮಾಡುತ್ತೆ. ಅಂದ್ರೆ ಈಗ ಕೋಬಾಲ್ಟ್ ಆಕ್ಸಿಡೇಷನ್ ಸ್ಟೇಟ್ ಏನ್ ಹೇಳಿ, +3 ಅಂತ ಆಯ್ತು. ಯಾಕೆಂದ್ರೆ Cl -1 ಅಂತದ್ದು ನಮ್ಮ ಹತ್ರ ಎಷ್ಟು ಕ್ಲೋರಿನ್ ಇದೆ ಹೇಳಿ, × 3 ಇದೆ. ಓಕೆ, ಸೊ ಯೂಶುವಲಿ ದಿಸ್ ಪ್ರೈಮರಿ ವೇಲೆನ್ಸಿಗೆ ಯಾವ್ಯಾವ ಕ್ವಾಲಿಟಿ ಇದೆ? They are ionizable in nature. They have oxidation state of coordination. ಮೆಟಲ್ದು coordination oxidation state ಅನ್ನ ಇಂಡಿಕೇಟ್ ಮಾಡುತ್ತೆ. ಓಕೆ, ಸೊ ನೆಕ್ಸ್ಟ್ ಪಾಸ್ಟುಲೇಟ್ ಅನ್ನ ಕನ್ಸಿಡರ್ ಮಾಡೋಣ. ದ ಸೆಕೆಂಡರಿ ವೇಲೆನ್ಸಿಸ್ ಆರ್ ನಾನ್ ಅಯೋನೈಸೇಬಲ್. ಇದೇನಾಗುತ್ತೆ ಹೇಳಿ, ಅಯೋನೈಸ್ ಆಗೋದೇ ಇಲ್ಲ. ಸಪೋಸ್ ನಾನೀಗ AgNO3 ಜೊತೆ ಟ್ರೀಟ್ ಮಾಡಿದ್ರೆ ಇದು ಅಯೋನೈಸ್ ಆಗೋದೇ ಇಲ್ಲ. ಓಕೆ, or negatively charged ions. Secondary valence is equals to the coordination number and it is fixed. ಈಗ ಒಂದು ಮೆಟಲ್ ಇದೆ ಅಂದ್ರೆ, ಈಗ ಲಿಗ್ಯಾಂಡ್ ಹೆಂಗಿದೆಯಲ್ಲ ಅದು ಡೈರೆಕ್ಟ್ ಆಗಿ ಅಟ್ಯಾಚ್ ಆಗಿರುತ್ತೆ. ಎಷ್ಟು ಮೆಟಲ್ಗೆ ಎಷ್ಟು ಲಿಗ್ಯಾಂಡ್ ಅಟ್ಯಾಚ್ ಆಗಿದೆಯಲ್ಲ, ದಟ್ ಈಸ್ ಕೋಆರ್ಡಿನೇಷನ್ ನಂಬರ್.
number of that metal, that central metal atom. Okay, so this coordination entity ಒಳಗಡೆ ಈ ಕೋಬಾಲ್ಟ್ ಗೆ ಹೆಂಗೆ ಡೈರೆಕ್ಟ್ ಆಗಿ ಅಮೈನ್ ಏನಿದೆ ಅಟ್ಯಾಚ್ ಆಗಿದೆಯಲ್ಲ, ದಿಸ್ ಇಸ್ ಕಾಲ್ಡ್ ಕೋಆರ್ಡಿನೇಷನ್ ನಂಬರ್ ಅಂಡ್ ಇಟ್ ಈಸ್ ಫಿಕ್ಸ್ಡ್ ಫಾರ್ ಆಲ್ ಮೆಟಲ್. ಈಗ ಒಂದು ಮೆಟಲ್ ಇದೆ ಅಂದ್ರೆ ಲಿಗ್ಯಾಂಡ್ 6 ಇದೆ ಅಂದ್ರೆ ಕೋಆರ್ಡಿನೇಷನ್ ನಂಬರ್ ಎಷ್ಟು? 6. ಓಕೆ, ಲಿಗ್ಯಾಂಡ್ 4 ಇದೆ ಅಂದ್ರೆ ಕೋಆರ್ಡಿನೇಷನ್ ನಂಬರ್ 4. ಓಕೆ, ಲಿಗ್ಯಾಂಡ್ ಈಗ 5 ಇದೆ ಅನ್ಕೊಳ್ಳಿ, ಅವಾಗ ಕೋಆರ್ಡಿನೇಷನ್ ನಂಬರ್ ಎಷ್ಟು? 5 ಅಂತ. ಓಕೆ, ಸೊ ದಿಸ್ ಈಸ್ ಕಾಲ್ಡ್ ಕೋಆರ್ಡಿನೇಷನ್ ನಂಬರ್. ಅಂದ್ರೆ ಪ್ರೈಮರಿ ವೇಲೆನ್ಸಿ ಆಕ್ಸಿಡೇಷನ್ ಸ್ಟೇಟ್ ಅನ್ನ ಇಂಡಿಕೇಟ್ ಮಾಡಿದ್ರೆ, ಸೆಕೆಂಡರಿ ವೇಲೆನ್ಸಿ ಏನ್ ಮಾಡುತ್ತೆ ಹೇಳಿ? ಕೋಆರ್ಡಿನೇಷನ್ ನಂಬರ್ ಅನ್ನ ಇಂಡಿಕೇಟ್ ಮಾಡುತ್ತೆ. ಓಕೆ, ದೇ ಆರ್ ಸ್ಯಾಟಿಸ್ಫೈಡ್ ಬೈ ನ್ಯೂಟ್ರಲ್ ಮಾಲಿಕ್ಯೂಲ್ ಆಗಿರ್ಬೋದು, ಅಂದ್ರೆ NH3, H2O ಇವೆಲ್ಲ ಏನಾಗಿರುತ್ತೆ ಹೇಳಿ? ನ್ಯೂಟ್ರಲ್ ಮಾಲಿಕ್ಯೂಲ್ಸ್. ಆರ್ ನೆಗೆಟಿವ್ಲಿ ಚಾರ್ಜ್ಡ್ ಅಯಾನ್ ಲೈಕ್ Cl, Br. ಓಕೆ, ಈ ತರ ನೆಗೆಟಿವ್ಲಿ ಚಾರ್ಜ್ಡ್ ಸ್ಪೀಶೀಸ್ ಆಗಿರ್ಬೋದು. ಅಂಡ್ ಫಿಕ್ಸ್ಡ್ ಫಾರ್ ಆಲ್ ಮೆಟಲ್, ಎಲ್ಲಾ ಮೆಟಲ್ಗೂ ಇದು ಫಿಕ್ಸ್ ಆಗಿರುತ್ತೆ, ವೇರಿಯೇಬಲ್ ಅಲ್ಲ ಅಂತ ಹೇಳ್ದ ವರ್ನರ್. ಓಕೆ, the ions are group bound by the secondary linkage to the metal have characteristic spatial arrangement. ಅಂದ್ರೆ ಈ ಮೆಟಲ್ ಗೆ ಯಾವಾಗ ಲಿಗ್ಯಾಂಡ್ ಅಪ್ರೋಚ್ ಮಾಡುತ್ತಲ್ಲ, ಇದು ಒಂದು ಸ್ಪೇಷಿಯಲ್ ಅರೇಂಜ್ಮೆಂಟ್ ಅನ್ನ ಕೊಡುತ್ತೆ. ವೆದರ್ ಇಟ್ ಈಸ್ ಸ್ಕ್ವೇರ್ ಪ್ಲೇನರ್, ಟೆಟ್ರಾಹೆಡ್ರಲ್, ಆಕ್ಟಾಹೆಡ್ರಲ್, ಈ ತರ ಅದಕ್ಕೆ ಒಂದು ಅರೇಂಜ್ಮೆಂಟ್ಸ್ ಅನ್ನ ಕೊಡುತ್ತೆ, ಸ್ಪೇಷಿಯಲ್ ಅರೇಂಜ್ಮೆಂಟ್ ಅನ್ನ ಕೊಡುತ್ತೆ ಟು ಡಿಫರೆಂಟ್ ಕೋಆರ್ಡಿನೇಷನ್ ನಂಬರ್. ಇಫ್ ಇಟ್ ಈಸ್ 6 ದಟ್ ಈಸ್ ಆಕ್ಟಾಹೆಡ್ರಲ್, ಇಫ್ ಇಟ್ ಈಸ್ 4 ಇದ್ರೆ ಏನಿರುತ್ತೆ ಹೇಳಿ? ಟೆಟ್ರಾಹೆಡ್ರಲ್ ಇರುತ್ತೆ ಅಂತ ವರ್ನರ್ಸ್ ಥಿಯರಿ ಹೇಳ್ತು. ಓಕೆ, ದೀಸ್ ಆರ್ ದ 2 ಪಾಸ್ಟ್ಯುಲೇಟ್ಸ್ ಆಫ್ ವರ್ನರ್ಸ್ ಥಿಯರಿ. ಓಕೆ, ಸೊ ಇದು ಒನ್ ಆಫ್ ದ ಇಂಪಾರ್ಟೆಂಟ್ ಕ್ವಶನ್, ರಿಪೀಟೆಡ್ಲಿ ಕೇಳಿದ್ದಾರೆ ಅಂಡ್ ವೆರಿ ಈಸಿ. ಓಕೆನಾ? ಓಕೆ, ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ಔಟ್ ಆಫ್ ದ ಫಾಲೋವಿಂಗ್ ಕೋಆರ್ಡಿನೇಷನ್ ಎಂಟಿಟೀಸ್ ವಿಚ್ ಇಸ್ ಕೈರಲ್ ಆಪ್ಟಿಕಲಿ ಆಕ್ಟಿವ್, ಡ್ರಾ ದ ಸ್ಟ್ರಕ್ಚರ್ ಆಫ್ ಇಟ್ಸ್ ಎನೆನ್ಶಿಯೋಮರ್ಸ್ ಅಂತ ಕೇಳಿದ್ದಾರೆ. ಎನೆನ್ಶಿಯೋಮರ್ಸ್ ಅಂದ್ರೆ ಏನ್ ಹೇಳಿ? ಮಿರರ್ ಇಮೇಜ್ ಯಾವ್ದಕ್ಕಿದೆ ಅಂತ ನೋಡೋಣ ಈಗ. ಸೊ ಕನ್ಸಿಡರ್ ದ 2 ಕೋಆರ್ಡಿನೇಷನ್ ನಂಬರ್. ಈಗ ನಾನು ಒಂದು ಕಂಪೌಂಡ್ ಅನ್ನ ತಗೊಂಡಿದ್ದೀನಿ, ಯಾವ್ದು ಹೇಳಿ? PtCl2En ಟ್ವೈಸ್ 2+ ಅಂತ ಇದೆ ಅಲ್ವಾ? ಸೊ ಈಗ ಪ್ಲಾಟಿನಮ್ಗೆ ಈ ಕ್ಲೋರಿನ್ಗೆ ಆಕ್ಸಿಡೇಷನ್ ಸ್ಟೇಟ್ ಎಷ್ಟು ಹೇಳಿ? ನೆಗೆಟಿವ್ ಅಲ್ವಾ, ಅಂದ್ರೆ 2. ಓಕೆ, En ಗೆ ಚಾರ್ಜ್ ಎಷ್ಟು ಹೇಳಿ? -2. ಅಂದ್ರೆ ಇದು 2 × 2. ಒಂದು ಈಥೇನ್ ಡೈ ಅಮೈನ್ ಅಂದ್ರೆ ಇಟ್ ಈಸ್ 2 ಅಲ್ವಾ? Cl ಗೆ ಏನ್ ಹೇಳಿ? -1 × 2. ಟೋಟಲ್ ಏನ್ ಹೇಳಿ? ದಿಸ್ ಇಸ್ 2, ದಿಸ್ ಇಸ್ 4. ಸೊ ಕೋಆರ್ಡಿನೇಷನ್ ನಂಬರ್ ಇಸ್ 6. ಓಕೆನಾ? ಸೊ ಕೋಆರ್ಡಿನೇಷನ್ ನಂಬರ್ ಇಸ್ 6. ಸೊ ಆಪ್ಟಿಕಲಿ ಆಕ್ಟಿವ್ ಸಿಸ್ ಅಂತ ನೋಡೋಣ. ಓಕೆ, ಸೊ ಇಲ್ಲಿ ನೋಡಿ, ಸಿಸ್ PtCl2En ಟ್ವೈಸ್ 2+ ಅಂದ್ರೆ ಸಿಸ್ ಐಸೋಮರ್ಸ್ ಅಂದ್ರೆ ಏನ್ ಹೇಳಿ? ಸೇಮ್ ಏನು ಆಟಮ್ಸ್ ಆರ್ ನ್ಯೂಟ್ರಲ್ ಮಾಲಿಕ್ಯೂಲ್ ಇದ್ರೆ ದೇ ಆರ್ ಆನ್ ದ ಸೇಮ್ ಸೈಡ್ ಇರ್ಬೇಕು. ಓಕೆನಾ? ನೋಡಿ, ಈಗ ಕ್ಲೋರಿನ್ ಸೇಮ್ ಸೈಡ್ ಗಿದೆ, En ಸೇಮ್ ಸೈಡ್ ಗಿದೆ. ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸ್ ಆದ್ರೂ ಏನಿರ್ಬೇಕು ಹೇಳಿ? Cl ಅಥವಾ En ಸೇಮ್ ಸೈಡ್ ಅಲ್ಲಿ ಇದ್ರೆ ಅದನ್ನ ಏನಂತ ಕರಿತೀವಿ ನಾವು? ದೇ ಆರ್ ಸಿಸ್ ಐಸೋಮರ್ಸ್ ಅಂತ ಕರಿತೀವಿ. ಟ್ರಾನ್ಸ್ ಅಂದ್ರೆ ಏನ್ ಹೇಳಿ? ಇಫ್ ಐಡೆಂಟಿಕಲ್ ಆಟಮ್ಸ್ ಏನಿದಾವೆ ದೇ ಆರ್ ಅಪೋಸಿಟ್ ಟು ಈಚ್ ಅದರ್, ಅಡ್ಜಸೆಂಟ್ ಇದ್ರೆ, ಅಡ್ಜಸೆಂಟ್ ಟು ಈಚ್ ಅದರ್ ಇದ್ರೆ ನಾವ್ ಅವಾಗ ಏನಂತ ಕರಿತೀವಿ ಹೇಳಿ? ದೇ ಆರ್ ಸಿಸ್ ಐಸೋಮರ್ಸ್. ಟ್ರಾನ್ಸ್ ಅಲ್ಲಿ ಏನಾಗುತ್ತೆ? ದೇ ಆರ್ ಅಪೋಸಿಟ್ ಟು ಈಚ್ ಅದರ್ ಇರುತ್ತೆ. ಓಕೆ, ಸೊ ಯಾವಾಗ ಇಲ್ಲಿ ನೋಡಿ, ಇದನ್ನು ಮಿರರ್ ಇಮೇಜ್ ಅಂತ ತಗೊಂಡೆ ನಾನು. ಒಂದು ಮಿರರ್ ಅನ್ನ ಹಿಡಿದ್ರೆ ಹೆಂಗ್ ಇಮೇಜ್ ಡ್ರಾ ಮಾಡ್ಬೋದು ಹಂಗೆ. ಸೊ ಈ ಮಿರರ್ ಇಮೇಜ್ ಅನ್ನ ನೋಡಿದಾಗ ಹೆಂಗೆ ಬರುತ್ತೆ ಹೇಳಿ? ಗ್ರೂಪ್ ಸೇಮ್ ಸೈಡ್ ಅಲ್ಲಿ ಬರುತ್ತೆ. ದೇ ಆರ್, ದಟ್ಸ್ ವೈ ಇಟ್ ಈಸ್ ಆಪ್ಟಿಕಲಿ ಆಕ್ಟಿವ್ ಇನ್ ನೇಚರ್. ಓಕೆನಾ? ಓಕೆ, ದಿಸ್ ಕ್ವಶನ್ ಏನಂತ ಹೇಳಿತ್ತೇಳಿ? ಸಿಸ್ ಈಸ್ ಆಪ್ಟಿಕಲಿ ಆಕ್ಟಿವ್ ಅಂತ ತೋರಿಸ್ತೀವಿ, ಐಸೋಮರ್ಸ್ ಅನ್ನ ಡ್ರಾ ಮಾಡ್ತೀವಿ. ಆಪ್ಟಿಕಲಿ ಆಕ್ಟಿವ್ ಅನ್ನೋದಕ್ಕೆ 1 ಮಾರ್ಕ್ಸ್, ಡ್ರಾ ಮಾಡೋದಕ್ಕೆ 1 ಮಾರ್ಕ್. ಟೋಟಲಿ 2 ಮಾರ್ಕ್ ಕ್ವಶನ್ ಇದು. ಓಕೆ,
2 marks question. Okay. Move to the next question. For a given complex, draw cis and trans isomers. Each one carries 1 mark. Okay. So, ನೋಡಿ ಈ CN ಏನಿದೆಯಲ್ಲ, ಇಟ್ ಈಸ್ ಅಡ್ಜಸೆಂಟ್ ಟು ಈಚ್ ಅದರ್. ಆರ್ NH3 ಏನಿದೆ, ಈ NH3 ಐರನ್ FeNH3 to CN4 ಅಂತ ಇದೆಯಲ್ಲ, ಇಲ್ಲಿ ಏನ್ NH3 ಇದೆಯಲ್ಲ, ಇಟ್ ಈಸ್ ಆನ್ ಸೇಮ್ ಸೈಡ್, ದೆನ್ ಇಟ್ ಈಸ್ cis isomers. This cis complex ಇದು. If NH3 is on the opposite side ಅಲ್ಲಿ ಇರೋದಕ್ಕೆ ಇದನ್ನ ಏನಂತ ಕರಿತೀವಿ, ಟ್ರಾನ್ಸ್. This one carry 1 mark. Okay, this one is 1 mark. Totally 2 mark question. March 2017 ಅಲ್ಲಿ ಕೇಳಿದ್ದಾರೆ. ವೆರಿ ವೆರಿ ಈಸಿ. ಸಿಸ್ ಅಂದ್ರೆ ಏನ್ ಹೇಳಿ, ಐಡೆಂಟಿಕಲ್ ಗ್ರೂಪ್ಸ್, ಒಂದೇ ತರದ ಗ್ರೂಪ್ ಏನಿರ್ಬೇಕು ಹೇಳಿ, ಅಡ್ಜಸೆಂಟ್ ಟು ಈಚ್ ಅದರ್ ಇದ್ರೆ. ನೋಡಿ ಇಲ್ಲಿ ಅಮೈನ್ ಅಡ್ಜಸೆಂಟ್ ಇದಾವೆ ಅಂಡ್ ಅಲ್ವಾ, ದೇ ಆರ್ ಐಡೆಂಟಿಕಲ್ ಗ್ರೂಪ್ಸ್. ಇಲ್ಲಿ ನೋಡಿ ಅಮೈನ್ ಏನಿದೆ ಅಪೋಸಿಟ್ ಅಲ್ಲಿ ಇದ್ರೆ ಅವಾಗ ಏನಂತ ಕರಿತೀವಿ, ಟ್ರಾನ್ಸ್ ಐಸೋಮರ್ಸ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್, ಫಾರ್ ದ ಗಿವನ್ ಕಾಂಪ್ಲೆಕ್ಸ್ ರೈಟ್ ದ IUPAC ನೇಮ್ ಆಫ್ ಅಂಡ್ ಇಟ್ಸ್ ಅಯೋನೈಸೇಷನ್ ಐಸೋಮರ್ ಅಂತ ಕರೀತಾರೆ. ಸೊ ಇಲ್ಲಿ ನೋಡಿ, ಈ ಕಾಂಪ್ಲೆಕ್ಸ್ ಅನ್ನ ನೋಡಿ, CO ಕೋಬಾಲ್ಟ್ ಇಲ್ಲಿ ಸೆಂಟ್ರಲ್ ಮೆಟಲ್ ಆಟಮ್ ಅಲ್ವಾ, ಅಮೈನ್ ಇದೆ, ಬ್ರೋಮೈಡ್ ಇದೆ, SO4 ಇದೆ. ಓಕೆ, ಸೊ ಎಷ್ಟು ಅಮೈನ್ ಇದೆ ನಂಗೆ, ಪೆಂಟಮೈನ್. ಓಕೆ, ಪೆಂಟಮೈನ್, ಬ್ರೋಮೈಡ್ IDE ಇರೋದೇನೇನಿದೆ ಅಲ್ಲ, ನೆಗೆಟಿವ್ ಇದ್ರೆ ಅದೇನಾಗುತ್ತೆ ಹೇಳಿ, IDO ಆಗಿ ಕನ್ವರ್ಟ್ ಆಗುತ್ತೆ. ಬ್ರೋಮೈಡೋ ಕೋಬಾಲ್ಟ್ 3 ಸಲ್ಫೇಟ್. ಓಕೆನಾ, ಸೊ ದಿಸ್ ಇಸ್ IUPAC ನೇಮ್. ಓಕೆ, ಅಯೋನೈಸೇಷನ್ ಕಾಂಪ್ಲೆಕ್ಸ್ ಅನ್ನ ಹೆಂಗ್ ಬರೆಯೋದು ಅಂದ್ರೆ, CO NH3 ಇದ್ರೆ NH3 5 ಇರುತ್ತೆ, Br ಇದೆಯಲ್ಲ, Br SO4 ಇದೆ ಇಲ್ಲಿ CO NH3 5 SO4, ಇಲ್ಲಿ ಬ್ರೋಮಿನ್ ಇದೆ. ಅಂದ್ರೆ ಈ ಕೋಆರ್ಡಿನೇಷನ್ ಎಂಟಿಟಿ ಒಳಗಡೆ ಏನ್ ಬ್ರೋಮಿನ್ ಬಂತಲ್ಲ, ಅವಾಗ ಸಲ್ಫೇಟ್ ಅಯೋನೈಸ್ ಆಗುತ್ತೆ. ಅಯೋನೈಸೇಷನ್ ಐಸೋಮರ್ ಅಂದ್ರೆ ಏನು ಅಂತ ನಾವು ನೆಕ್ಸ್ಟ್ ಕ್ವಶನ್ ಅಲ್ಲಿ ಡಿಸ್ಕಸ್ ಮಾಡ್ತೀವಿ ಸ್ಟೂಡೆಂಟ್ಸ್. ಸೊ ಇಲ್ಲಿ ಏನಾಗುತ್ತೆ, ಯಾವಾಗ ಪ್ರೈಮರಿ ವೇಲೆನ್ಸಿ SO4 ಇದೆಯಲ್ಲ, ದಿಸ್ ಈಸ್ ಅಯೋನೈಸೇಬಲ್ ಇನ್ ನೇಚರ್. ಇದೇನಿರುತ್ತೆ, ಅಯೋನೈಸೇಬಲ್ ಇನ್ ನೇಚರ್ ಇರುತ್ತೆ. ಇಲ್ಲಿ ಬ್ರೋಮಿನ್ ಇರುತ್ತೆ. ನಾನು ಸಿಲ್ವರ್ ನೈಟ್ರೇಟ್ ಟೆಸ್ಟ್ ಅನ್ನ ಮಾಡಿದ್ರೆ ಇದು ಏನ್ ಮಾಡುತ್ತೆ, AgBr ಪೇಲ್ ಯೆಲ್ಲೋ ಪ್ರೆಸಿಪಿಟೇಟ್ ಕೊಡುತ್ತೆ. ಬಟ್ ಸಲ್ಫೇಟ್ಗೆ ಆ ಏನ್ ಎಕ್ಸ್ಪೆರಿಮೆಂಟ್ ಮಾಡಿದ್ರೆ ನಂಗೆ ಗಿವನ್ ರಿಸಲ್ಟ್ ಕೊಡೋದಿಲ್ಲ. ಅಂದ್ರೆ ಐಸೋಮರ್ಸ್ ಅಂದ್ರೆ ಏನು, ಇವನ್ ದೋ ದೇ ಹ್ಯಾವಿಂಗ್ ದ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಏನು ಸೇಮ್, ಅದರಲ್ಲಿರೋ ಮಾಲಿಕ್ಯೂಲ್ಸ್ ಏನು ಸೇಮ್ ಇರುತ್ತೆ. ಸಮಟೈಮ್ಸ್ ಸ್ಪೇಷಿಯಲ್ ಅರೇಂಜ್ಮೆಂಟ್ ಇರುತ್ತೆ, ಸಮಟೈಮ್ಸ್ ಏನಿರುತ್ತೆ ಹೇಳಿ, ಡಿಫ್ರೆಂಟ್ ಅರೇಂಜ್ಮೆಂಟ್ಗಳಿದ್ರೆ, ಅವಾಗ ಜೊಮೆಟ್ರಿಕಲ್ ಅರೇಂಜ್ಮೆಂಟ್ ಇದ್ರೆ ಅಂತದನ್ನ ಐಸೋಮರ್ಸ್ ಅಂತ ಕರಿತೀವಿ. ಓಕೆ, ಈ IUPAC ನೇಮ್ ಬರ್ದಿರೋದಕ್ಕೆ 1 ಮಾರ್ಕ್. ಅಂಡ್ ಇದ್ರ ಅಯೋನೈಸೇಷನ್ ಐಸೋಮರ್ ಏನು ಅಂತ ಬರೆದ್ರೆ ನೋಡಿ, ಇದರ ಅಯೋನೈಸೇಷನ್ ಐಸೋಮರ್ ಯಾವುದು, CO NH3 5 SO4 Br. ಓಕೆ, Br. So this is its ionization isomer. Okay na, is it clear? Next, write the 5 difference between the 2 type of hybridization magnetic behavior ಅಂತ ಕೊಟ್ಟಿದ್ದಾರೆ. ಸೊ ನಾವು ವೇಲೆನ್ಸ್ ಬಾಂಡ್ ಥಿಯರಿನ ನೋಡಿದೀವಿ ಅಲ್ವಾ. ಸೊ ವೇಲೆನ್ಸ್ ಬಾಂಡ್ ಥಿಯರಿ ಏನ್ ಹೇಳುತ್ತೆ, ಬಿಫೋರ್ ಗೋಯಿಂಗ್ ಟು ದಟ್, ಇಟ್ ಈಸ್ ಆಸ್ಕ್ಡ್ ಇನ್ ಪ್ರಿಪರೇಟರಿ 17 June 2017 ಅಂಡ್ PU ಬೋರ್ಡ್ ಅಲ್ಲೂ ಇದನ್ನ ಏನ್ ಹೇಳಿದ್ದಾರೆ ಅಂತ. ಓಕೆ, ಏನು 5 ಡಿಫರೆನ್ಸು? ಓಕೆ, ನಾನು ಆನ್ ದ ಬೇಸಿಸ್ ಆಫ್ ವೇಲೆನ್ಸ್ ಬಾಂಡ್ ಥಿಯರಿನ ಕನ್ಸಿಡರ್ ಮಾಡ್ತೀನಿ ಇಲ್ಲಿ. ಓಕೆ, ವಾಟ್ ಈಸ್ ವೇಲೆನ್ಸ್ ಬಾಂಡ್ ಥಿಯರಿ ಟೆಲ್ಸ್? ಈ Cl ಮತ್ತೆ Cn ಅನ್ನ ಕನ್ಸಿಡರ್ ಮಾಡಿದ್ರೆ ಮೊದಲನೇ ಡಿಫರೆನ್ಸ್ ಏನ್ ಹೇಳಿ, ದಿಸ್ ಈಸ್ ವೀಕ್ ಲಿಗ್ಯಾಂಡ್, ದಿಸ್ ಒನ್ ಇಸ್ ಸ್ಟ್ರಾಂಗ್ ಲಿಗ್ಯಾಂಡ್. ಓಕೆ, ದಿಸ್
ದಿಸ್ ಇಸ್ ಸ್ಟ್ರಾಂಗ್ ಲಿಗ್ಯಾಂಡ್. ಎರಡು ಏನು ಕ್ಲೋರಿನ್ ಅನ್ನು ಏನಿದೆ ಹೇಳಿ, ದಿಸ್ ಇಸ್ ವೀಕ್ ಲಿಗ್ಯಾಂಡ್, ದಿಸ್ ಇಸ್ ಸ್ಟ್ರಾಂಗ್ ಲಿಗ್ಯಾಂಡ್. ಹೇಗೆ ಇಂಪ್ಯಾಕ್ಟ್ ಆಗುತ್ತೆ ಅಂತ ನೋಡೋಣ. ಓಕೆ, ವೆನ್ ವೀಕ್ ಲಿಗ್ಯಾಂಡ್ ಅಪ್ರೋಚ್ ಸೆಂಟ್ರಲ್ ಮೆಟಲ್ ಆಟಮ್, ಸೆಂಟ್ರಲ್ ಮೆಟಲ್ ಆಟಮ್ ಅನ್ನ ಅಪ್ರೋಚ್ ಮಾಡಿದಾಗ ಏನ್ ಮಾಡೋದಿಲ್ಲ ಹೇಳಿ, ಇದನ್ನ ಪೇರ್ ಆಗಕ್ಕೆ, ಅಂದ್ರೆ ಏನು ನಿಕ್ಕೆಲ್ ಅಲ್ಲಿ ಅನ್ಪೇರ್ಡ್ ಇಲೆಕ್ಟ್ರಾನ್ ಇರುತ್ತಲ್ಲ ಅದನ್ನ ಪೇರಿಂಗ್ ಆಗಕ್ಕೆ ಪುಷ್ ಮಾಡೋದೇ ಇಲ್ಲ. ಸೊ ಏನ್ ಮಾಡುತ್ತೆ, ಔಟರ್ ಕಾಂಪ್ಲೆಕ್ಸ್ ಅನ್ನ ಫಾರ್ಮೇಶನ್ ಮಾಡುತ್ತೆ. 4s 4p ಆರ್ಬಿಟಲ್ ಏನಿರುತ್ತೆ ಹೈಬ್ರಿಡೈಸೇಷನ್ ಆಗುತ್ತೆ. ಸೊ sp3 ಹೈಬ್ರಿಡೈಸೇಷನ್ ಆಗುತ್ತೆ ಇಲ್ಲಿ. ಸೊ ಕನ್ಸಿಡರ್ ದಿಸ್ ಒನ್. ಇಲ್ಲಿ ಏನಾಗುತ್ತೆ, ಈ CN ಏನಿದೆಯಲ್ಲ, CN ಮೈನಸ್, ದಿಸ್ ಈಸ್ ಸ್ಟ್ರಾಂಗ್ ಲಿಗ್ಯಾಂಡ್. ಓಕೆ, ಸೊ ದಿಸ್ ಲಿಗ್ಯಾಂಡ್ ವೆನ್ ಅಪ್ರೋಚ್ ನಿಕ್ಕೆಲ್ ಫೋರ್ಸ್ಫುಲಿ ಏನ್ ಮಾಡುತ್ತೆ, ನಿಕ್ಕೆಲ್ ಅಲ್ಲಿರೋ ಅನ್ಪೇರ್ಡ್ ಇಲೆಕ್ಟ್ರಾನ್ ಅನ್ನ ಪೇರ್ ಮಾಡುತ್ತೆ. ಓಕೆ, ಸೊ ಯಾವಾಗ ಪೇರ್ ಮಾಡುತ್ತೆ ಅವಾಗ ಅಲ್ಲಿ ಅನ್ಪೇರ್ಡ್ ಇಲೆಕ್ಟ್ರಾನ್ ಇರೋದೇ ಇಲ್ಲ ಅಲ್ವಾ. ಸೊ ಒಳಗಡೆ ಇರೋದು 3D 4s ಮತ್ತೆ p, dsp2 ಹೈಬ್ರಿಡೈಸೇಷನ್ ಆಗುತ್ತೆ. ಇವೊಂದು 4 ಆರ್ಬಿಟಲ್ ಅನ್ನು ಯೂಸ್ ಮಾಡ್ಕೊಂಡ್ರು ಸಹ ಏನಿರುತ್ತೆ ಹೇಳಿ, ದೇರ್ ಈಸ್ ಎ ಡಿಫರೆನ್ಸ್. ಫಸ್ಟ್ ಡಿಫರೆನ್ಸ್ ಏನು, Cl is weak ligand, Cn is strong ligand. Second one ಏನು, hybridization difference, sp3 and dsp2 hybridization. ಯಾವಾಗ ನಮ್ಮ ಹತ್ರ ಅನ್ಪೇರ್ಡ್ ಇಲೆಕ್ಟ್ರಾನ್ ಇದೆ, ಇಟ್ ಈಸ್ ಪ್ಯಾರಾಮ್ಯಾಗ್ನೆಟಿಕ್ ಇನ್ ನೇಚರ್. ದಿಸ್ ಈಸ್ ಅನ್ಪೇರ್ಡ್ ಇಲೆಕ್ಟ್ರಾನ್, ನೋ ಅನ್ಪೇರ್ಡ್ ಇಲೆಕ್ಟ್ರಾನ್, ಅದಕ್ಕೆ ಡಯಾಮ್ಯಾಗ್ನೆಟಿಕ್ ಇನ್ ನೇಚರ್. ದಿಸ್ ಈಸ್ ಟೆಟ್ರಾಹೆಡ್ರಲ್ ಜೋಮೆಟ್ರಿ ಇದೆ, ದಿಸ್ ಒನ್ ಇಸ್ ಸ್ಕ್ವೇರ್ ಪ್ಲೇನರ್ ಜೋಮೆಟ್ರಿ ಇದೆ. ಈಚ್ ಒನ್ ಕ್ಯಾರೀಸ್ ಒನ್ ಮಾರ್ಕ್. ಓಕೆ, ಸೊ ಇದೇನಾಗಿರುತ್ತೆ, ಡಿಫರೆನ್ಸಸ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಡ್ರಾ ದ ಫೇಶಿಯಲ್ ಅಂಡ್ ಮೆರಿಡೋನಿಯಲ್ ಐಸೋಮರ್ಸ್ ಫಾರ್ ದಿಸ್ ಒನ್, CONH3 ಥ್ರೈಸ್, NO2 ಥ್ರೈಸ್. ಇಲ್ಲಿ 2 ತರದ್ದು ಲಿಗ್ಯಾಂಡ್ಸ್ ಇದಾವೆ. ಓಕೆ, ಇದನ್ನ ಎಲ್ಲಿ ಕೇಳಿದ್ದಾರೆ, ಪ್ರಿಪರೇಟರಿ 2017 ಅಲ್ಲಿ ಕೇಳಿದ್ದಾರೆ. ಇನ್ನೊಂದು ಎಲ್ಲಿ ಕೇಳಿದ್ದಾರೆ, ಜೂನ್ 2015 ಅಲ್ಲಿ ಕೇಳಿದ್ದಾರೆ. ಓಕೆ, ಸೊ CONH3 ಥ್ರೈಸ್, NO2 ಥ್ರೈಸ್ ಅಂತ ಇದೆ ಅಲ್ವಾ. ಸಿಸ್ ಆರ್ ಫೇಶಿಯಲ್ ಅರೇಂಜ್ಮೆಂಟ್, ಟ್ರಾನ್ಸ್ ಆರ್ ಮೆರಿಡೋನಿಯಲ್ ಅರೇಂಜ್ಮೆಂಟ್ ಅಂತ ಕೇಳಿದ್ದಾರೆ. ಎರಡನ್ನ ಮಾಡಿ ಅಂತ. ಸೊ ಈಚ್ ಒನ್ ಕ್ಯಾರೀಸ್ ಒನ್ ಮಾರ್ಕ್. ಸೊ ಫೇಶಿಯಲ್ ಆರ್ ಸಿಸ್ ಅಂದ್ರೆ ಏನು ಅಂತ ಹೇಳಿದೆ ಹೇಳಿ ನಾನು. ಸಿಸ್ ಅಂದ್ರೆ ಸೇಮ್ ಗ್ರೂಪ್ ಅಡ್ಜಸೆಂಟ್ ಸೈಡ್ ಅಲ್ಲಿ ಇದೆ. ಓಕೆ, ಓಕೆ. ಟ್ರಾನ್ಸ್ ಅಂದ್ರೆ ಏನ್ ಹೇಳಿ, ಸೇಮ್ ಗ್ರೂಪ್ ಅಪೋಸಿಟ್ ಸೈಡ್ ಅಲ್ಲಿದೆ. ಓಕೆ, ಅಪೋಸಿಟ್ ಸೈಡ್ ಅಲ್ಲಿ ಇರುತ್ತೆ. ಓಕೆ, ಸೊ ಇಲ್ಲಿ ನೋಡಿ, NO3 ಏನಿದೆ ಇಲ್ಲಿ ಸೇಮ್ ಸೈಡ್, NH3 ಏನಿದೆ ಇಲ್ಲಿ ಸೇಮ್ ಸೈಡ್ ಅಲ್ಲಿ ಇದೆ. ಸೊ ದಿಸ್ ಇಸ್ ಸಿಸ್ ಆರ್ ಫೇಶಿಯಲ್ ಅರೇಂಜ್ಮೆಂಟ್ ಆಗಿರುತ್ತೆ. ಸೊ ಇಲ್ಲಿ ನೋಡಿ, ಈಗ ಸ್ಟ್ರಕ್ಚರ್ ಅನ್ನ ನೋಡಿ, NO3 ಓಕೆ, NH3 ಅಪೋಸಿಟ್ ಸೈಡ್ ಅಲ್ಲಿ ಇದೆ. ಸೊ ಇದು ಟ್ರಾನ್ಸ್ ಆಗಿರುತ್ತೆ. ದಿಸ್ ಕ್ಯಾರೀಸ್ ಒನ್ ಮಾರ್ಕ್. ಓಕೆ, ಸೊ ಡ್ರಾ ದ ಏನ್ ಕೇಳಿದ್ದಾರೆ, ಫೇಶಿಯಲ್ ಮತ್ತೆ ಮೆರಿಡೋನಿಯಲ್ ಐಸೋಮರ್ಸ್ ಅಂತ ಕೇಳಿದಾರಲ್ವಾ. ಸೊ ದಿಸ್ ಈಸ್ ದ ಡ್ರಾಯಿಂಗ್ ಸ್ಟ್ರಕ್ಚರ್. ಓಕೆ, ನೆಕ್ಸ್ಟ್ ಡ್ರಾ ದ ಡಯಾಗ್ರಾಮ್ ಟು ಶೋ ಸ್ಪ್ಲಿಟಿಂಗ್ ಆಫ್ ಡಿಜೆನರೇಟೆಡ್ ಆರ್ಬಿಟಲ್ ಇನ್ ಕ್ರಿಸ್ಟಲ್ ಫೀಲ್ಡ್ ಥಿಯರಿ. ಓಕೆ, ಪ್ರಿಪರೇಟರಿ 2018 ಅಲ್ಲಿ ಇದನ್ನ ಕೇಳಿದ್ದಾರೆ. ಓಕೆ, ಬಿಫೋರ್ ಗೋಯಿಂಗ್ ಟು ದಟ್, I will give you one brief explanation for crystal field theory. Crystal field theory ಅಂದ್ರೆ ಏನು ಅಂತ ನೋಡೋಣ. Crystal field theory. CFT in short. Okay, so ಈಗ ಒಂದು ಸ್ಟೋರಿ ನೋಡೋಣ ಏನು ಅಂತ. ಈ ಕೋಆರ್ಡಿನೇಷನ್ ಕಂಪೌಂಡ್ ಅನ್ನ ಕನ್ಸಿಡರ್ ಮಾಡಿದಾಗ ಸುಮಾರು ಥಿಯರಿಗಳು ಬಂದ್ವು.
ಅದರಲ್ಲಿ ಫಸ್ಟ್ ಒನ್ ಯಾವ್ದು ಹೇಳಿ, ವರ್ನರ್ಸ್ ಥಿಯರಿ. ನೆಕ್ಸ್ಟ್ ಒನ್ ಯಾವುದು, ವೇಲೆನ್ಸ್ ಬಾಂಡ್ ಥಿಯರಿ. ಈ ಎರಡೂ ಥಿಯರಿಗಳು ಕೆಲವೊಂದನ್ನ ಸ್ಯಾಟಿಸ್ಫೈ ಮಾಡಕ್ ಆಗ್ಲಿಲ್ಲ, ಅಂದ್ರೆ ಕೆಲವು ಕಂಪೌಂಡ್ಗೆ ಅದರ ಬಿಹೇವಿಯರ್ಗಳೇನಿದಾವಲ್ಲ ಅದನ್ನ ಎಕ್ಸ್ಪ್ಲೇನ್ ಮಾಡಕ್ ಆಗ್ಲಿಲ್ಲ. ಅವಾಗ ಏನ್ ಮಾಡಿದ್ರು, ಕ್ರಿಸ್ಟಲ್ ಫೀಲ್ಡ್ ಥಿಯರಿನ ಇಂಟ್ರೊಡ್ಯೂಸ್ ಮಾಡಿದ್ರು. ಓಕೆನಾ? ಸೊ ದಿಸ್ ಕ್ರಿಸ್ಟಲ್ ಫೀಲ್ಡ್ ಥಿಯರಿ, ಆ ಕ್ರಿಸ್ಟಲ್ ಫೀಲ್ಡ್ ಥಿಯರಿಯಿಂದ ನಾವು ಹೇಗೆ ಸ್ಪ್ಲಿಟ್ಟಿಂಗ್ ಆಗುತ್ತೆ ಕಾಂಪ್ಲೆಕ್ಸ್ ಗಳಲ್ಲಿ ಅನ್ನೋದನ್ನ ನಾವು ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀವಿ. ಓಕೆ, ಸೊ ಇಲ್ಲಿ ನೋಡಿ, ಕನ್ಸಿಡರ್ ಮೆಟಲ್. ಇಲ್ಲಿ ಒಂದು ಮೆಟಲ್ ಅನ್ನ ಮತ್ತೆ ಲಿಗ್ಯಾಂಡ್ ಅನ್ನ ಕನ್ಸಿಡರ್ ಮಾಡಿದ್ವಿ. ಸೊ ಅಕಾರ್ಡಿಂಗ್ ಟು ಕ್ರಿಸ್ಟಲ್ ಫೀಲ್ಡ್ ಥಿಯರಿ, ದ ಬಾಂಡ್ ಬಿಟ್ವೀನ್ ದಿಸ್ ಮೆಟಲ್ ಅಂಡ್ ಲಿಗ್ಯಾಂಡ್ ಇಸ್ ಎಲೆಕ್ಟ್ರೋಸ್ಟ್ಯಾಟಿಕ್. ಎಲೆಕ್ಟ್ರೋಸ್ಟ್ಯಾಟಿಕ್. ಓಕೆ, ಅಂದ್ರೆ ಒಂದು ಪಾಸಿಟಿವ್ ಮತ್ತೆ ನೆಗೆಟಿವ್ ಏನು ಬಾಂಡ್ ಇದೆ, ಜಸ್ಟ್ ಲೈಕ್ ಅಯಾನಿಕ್ ಬಾಂಡ್ ತರ ಮೆಟಲ್ ಮತ್ತೆ ಲಿಗ್ಯಾಂಡ್ ಮಧ್ಯೆ ಏನಾಗಿರುತ್ತೆ ಹೇಳಿ, ಬಾಂಡಿಂಗ್ ಆಗಿರುತ್ತೆ ಅಂತ ಫಸ್ಟ್ ಏನಂತೂ ಕ್ರಿಸ್ಟಲ್ ಫೀಲ್ಡ್ ಥಿಯರಿ ಅಂತು. ಓಕೆ, ಸೊ ಇಲ್ಲಿ ಏನಾಗುತ್ತೆ, ಕನ್ಸಿಡರ್ ಲಿಗ್ಯಾಂಡ್ ಏನ್ ಮಾಡುತ್ತೆ, ಈ ಮೆಟಲ್ಗೆ ಏನು ವೇಕೆಂಟ್ ಡಿ ಆರ್ಬಿಟಲ್ ಇದೆಯಲ್ಲ, ಈ ವೇಕೆಂಟ್ ಡಿ ಆರ್ಬಿಟಲ್ ಇದ್ದಾಗ ಇಲೆಕ್ಟ್ರಾನ್ ಅನ್ನ ಏನ್ ಮಾಡುತ್ತೆ ಹೇಳಿ, ಕೊಡುತ್ತೆ. ಲಿಗ್ಯಾಂಡ್ ಯಾವಾಗ ಮೆಟಲ್ ಅನ್ನ ಅಪ್ರೋಚ್ ಮಾಡ್ತೋ ಅದು ಇಲೆಕ್ಟ್ರಾನ್ ಅನ್ನ ಅದಕ್ಕೆ ಡೊನೇಟ್ ಮಾಡಿ ಅದರ ಜೊತೆ ಬಾಂಡಿಂಗ್ ಮಾಡ್ಕೊಳ್ಳುತ್ತೆ ಅಂತ. ಸೊ ಈ ದಿಸ್ ಮೆಟಲ್ಗೆ ಏನಿರುತ್ತೆ ಹೇಳಿ, ಡಿ ಆರ್ಬಿಟಲ್ ಇರುತ್ತೆ. ಏನ್ 5 ಡಿ ಆರ್ಬಿಟಲ್ ಇದೆಯಲ್ಲ, ದೇ ಹ್ಯಾವಿಂಗ್ ಸೇಮ್ ಎನರ್ಜಿ. ಇದನ್ನ ಏನಂತ ಕರಿತೀವಿ ಹೇಳಿ, ನಾನು ಡಿಜನರೇಟೆಡ್ ಆರ್ಬಿಟಲ್ ಅಂತ ಕರಿತೀವಿ. ಡಿಜನರೇಟೆಡ್ ಆರ್ಬಿಟಲ್ಸ್. ಓಕೆನಾ? ಈ ಡಿಜನರೇಟೆಡ್ ಆರ್ಬಿಟಲ್ ಇನ್ನೊಂದು ಸ್ಪೆಷಾಲಿಟಿ ಅಂದ್ರೆ ದೇ ಆರ್ ಇನ್ ಸಿಮೆಟ್ರಿ. ಅಂಟಿಲ್ ಈ ಸಿಮೆಟ್ರಿ ಎಲ್ಲಿವರೆಗಿತ್ತಲ್ಲ ಅಲ್ಲಿವರೆಗೆ ಸ್ಪ್ಲಿಟಿಂಗ್ ಆಗೋದೇ ಇಲ್ಲ. ಈ ಲಿಗ್ಯಾಂಡ್ಸ್ ಏನ್ ಅಪ್ರೋಚ್ ಆಗುತ್ತಲ್ಲ, ಈ ಲಿಗ್ಯಾಂಡ್ಸ್ ಅಪ್ರೋಚ್ ಆದಾಗ ಈ ಡಿಜನರೇಟೆಡ್ ಡಿ ಆರ್ಬಿಟಲ್ ಮಧ್ಯ ಸಿಮೆಟ್ರಿ ಕಡಿಮೆ ಆಗುತ್ತೆ. ಅಂದ್ರೆ ಲಿಗ್ಯಾಂಡ್ಸ್ ಏನ್ ಮಾಡುತ್ತೆ, ಬೇರೆ ಬೇರೆ ಡೈರೆಕ್ಷನ್ ಅಲ್ಲಿ ಬೇರೆ ಬೇರೆ ಎನರ್ಜಿ ಜೊತೆಗೆ ಏನ್ ಮಾಡುತ್ತೆ ಹೇಳಿ, ಮೆಟಲ್ ಅನ್ನ ಆರ್ ಸೆಂಟ್ರಲ್ ಮೆಟಲ್ ಆಟಮ್ ಅನ್ನ ಅಪ್ರೋಚ್ ಮಾಡುತ್ತೆ. ಯಾವಾಗ ಸೆಂಟ್ರಲ್ ಮೆಟಲ್ ಆಟಮ್ ಅನ್ನ ಅಪ್ರೋಚ್ ಮಾಡ್ತೋ, ದಿಸ್ ಸಿಮೆಟ್ರಿ ವಿಲ್ ಲಾಸ್. ಅಂದ್ರೆ ದಿಸ್ ಬಿಕೇಮ್ ಅನ್ಸಿಮೆಟ್ರಿಕಲ್ ಇನ್ ನೇಚರ್. ಅನ್ಸಿಮೆಟ್ರಿಕಲ್ ಆಗುತ್ತೆ. ವೆನ್ ಇಟ್ ಅಂಡರ್ಗೋ ಅನ್ಸಿಮೆಟ್ರಿ, ಇಲ್ಲಿ ಏನಾಗುತ್ತೆ, ಸ್ಪ್ಲಿಟ್ಟಿಂಗ್ ಆಫ್ ಡಿ ಆರ್ಬಿಟಲ್ ಸ್ಪ್ಲಿಟ್ ಆಗುತ್ತೆ. ಸೊ ವಿ ಆರ್ ಕನ್ಸಿಡರಿಂಗ್ ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸ್ ಅಂದ್ರೆ ಕೋಆರ್ಡಿನೇಷನ್ ನಂಬರ್ ಎಷ್ಟು ಹೇಳಿ, 6 ಅಲ್ವಾ? ಸೊ ನೋಡಿ, ಇಲ್ಲಿ ಡಿ ಆರ್ಬಿಟಲ್ ಇನ್ ಇಟ್ಸ್ ಫ್ರೀ ಆರ್ ಅಯಾನಿಕ್ ಸ್ಟೇಟ್ ಅಲ್ಲಿ dxy, dyz, dzx, x² - y² dz² ಅಲ್ಲಿ ಇದೆ. ಯಾವಾಗ ಲಿಗ್ಯಾಂಡ್ಸ್ ಅಪ್ರೋಚ್ ಆದಾಗ ಇಲ್ಲಿ ಏನು ಎವರೇಜ್ ಎನರ್ಜಿ ಆಫ್ ಡಿ ಆರ್ಬಿಟಲ್ ಇನ್ನ ಸ್ಪೆರಿಕಲ್ ಕ್ರಿಸ್ಟಲ್ ಫೀಲ್ಡ್ ಅಲ್ಲಿ ಹಂಗೇ ಉಳ್ಕೊಂತು. ಯಾವಾಗ ದಿಸ್ ಲಿಗ್ಯಾಂಡಿನ ಅಪ್ರೋಚ್ ಇದೆಯಲ್ಲ, ಈ ಅಪ್ರೋಚು ಬೇರೆ ಬೇರೆ ಡೈರೆಕ್ಷನ್ ಇಂದ ಬಂತು, ಲಿಗ್ಯಾಂಡ್ಸ್ ಹ್ಯಾವಿಂಗ್ ಡಿಫ್ರೆಂಟ್ ಎನರ್ಜಿ. ಓಕೆ, ಅವಾಗ ಏನಾಯ್ತು, ಈ ಸಿಮೆಟ್ರಿ ಲಾಸ್ ಆಯ್ತು. ದಿಸ್ ಸಿಮೆಟ್ರಿ ಲಾಸ್ ಆದಾಗ ಈ ಡಿ ಆರ್ಬಿಟಲ್ ಸ್ಪ್ಲಿಟ್ ಇಂಟು 2 ಲೆವೆಲ್ಸ್. ಓಕೆ, ದಿಸ್ ಸ್ಪ್ಲಿಟ್ಟಿಂಗ್ ಈಸ್ ಕಾಲ್ಡ್ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟಿಂಗ್. ಈ ಸ್ಪ್ಲಿಟಿಂಗ್ ಅನ್ನ ಏನಂತ ಕರಿತೀನಿ ನಾನು, ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟಿಂಗ್ ಅಂತ ಕರಿತೀನಿ. dxy, yz, zx, x² - y² z². ಓಕೆ, ಸೊ ಇಲ್ಲಿ ಏನಾಯ್ತು, ದಿಸ್ ಈಸ್ ಅಂದ್ರೆ 10 ಇಲೆಕ್ಟ್ರಾನ್ ಏನ್ ಮಾಡುತ್ತೆ, 10 ಇಲೆಕ್ಟ್ರಾನ್ ಅನ್ನ ತಗೋಬಹುದಲ್ವಾ? ಸೊ ಈ dx² - y² dz² ಅಂತ ಇದ್ರೆ, ದಿಸ್ ಹ್ಯಾವಿಂಗ್ ದ ಪ್ರೊಬ್ಯಾಬಿಲಿಟಿ ಟು ಎಂಟರ್ ಲಿಗ್ಯಾಂಡ್ಸ್ ಮೋರ್ ಈಸಿಲಿ. ಅಂದ್ರೆ ಲಿಗ್ಯಾಂಡ್ಸ್ ಏನಾಗುತ್ತೆ, ಈ x² - y² ಅಂಡ್ dz² ಏನಿದೆಯಲ್ಲ, ಇದಕ್ಕೆ ಅಪ್ರೋಚ್ ಮಾಡಕ್ಕೆ ಇದರ ಡೈರೆಕ್ಷನ್ ಏನಿದೆ, ದಿಸ್ ಈಸ್ ಮೋರ್ ಫೇವರೇಬಲ್ ಫಾರ್
ದ ಲಿಗ್ಯಾಂಡ್ಸ್ ಗೆ ಮೋರ್ ಫೇವರೇಬಲ್ ಇದೆ. ಓಕೆ, ದೆನ್ DXY ZX. ಸೊ ದಿಸ್ ಸ್ಪ್ಲಿಟ್ಟಿಂಗ್ ಹ್ಯಾಪನ್ಸ್ ಯಾವಾಗ ಲಿಗ್ಯಾಂಡ್ ಇಲ್ಲಿ ಅಪ್ರೋಚ್ ಆಗುತ್ತೋ ಅವಾಗ ಎನರ್ಜಿ ಏನಿರುತ್ತೆ ಹೇಳಿ, ಮೈನಸ್ ಎನರ್ಜಿ, ದಟ್ ಈಸ್ -2/5. ಓಕೆ, ಡೆಲ್ಟಾ T ಅಂತ ಕರಿತೀವಿ. ಯಾವಾಗ ಲಿಗ್ಯಾಂಡ್ ಇಲ್ಲಿ ಅಪ್ರೋಚ್ ಆಗುತ್ತೋ ಅವಾಗ +3/5 ಡೆಲ್ಟಾ O ಅಂತ ಕರಿತೀವಿ. ಈ ಎರಡು ಡಿಫರೆನ್ಸ್ ಏನಿದೆಯಲ್ಲ, ದಟ್ ಈಸ್ ಕ್ರಿಸ್ಟಲ್ ಫೀಲ್ಡ್ ಎನರ್ಜಿ ಅಂತ ಕರಿತೀವಿ. ಅದ್ರ ಎರಡರ ಮಧ್ಯೆ ಇರೋ ಡಿಫರೆನ್ಸ್ ಅನ್ನ. ಸೊ ನಾನು ಎವರೇಜ್ ಎನರ್ಜಿನ ಹೆಂಗ್ ಸೇಮ್ ಮಾಡ್ಕೊಳ್ತೀನಿ ಅಂದ್ರೆ, ಇಲ್ಲಿ ಏನಿರ್ಬೋದು ಹೇಳಿ, 4 ಇಲೆಕ್ಟ್ರಾನ್ ಇರ್ಬೋದು 3/5. ಇಲ್ಲಿ ಎಷ್ಟು ಇರ್ಬೋದು, 6 2/5. ಸೊ 12/5 -12/5 ದಟ್ ಈಸ್ +12/5 ಇರುತ್ತೆ. ಓಕೆ, ಇದ್ರ ಮಧ್ಯೆ ಡಿಫರೆನ್ಸ್ ಏನಿರುತ್ತೆ ಹೇಳಿ, ದಿಸ್ ಡಿಫರೆನ್ಸ್ ಈಸ್ ಕಾಲ್ಡ್ ಡೆಲ್ಟಾ O. ಓಕೆ, ದಿಸ್ ಇಸ್ ಕ್ರಿಸ್ಟಲ್ ಫೀಲ್ಡ್ ಡಿಫರೆಂಟ್ ಆಗಿರುತ್ತೆ. ಸ್ಪೇಷಿಯಲ್ ಸ್ಪ್ಲಿಟಿಂಗ್ ಆಫ್ ಡಿ ಆರ್ಬಿಟಲ್ ಇನ್ ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸ್ ಆಗಿರುತ್ತೆ. ಸೊ ಪ್ರೊಬ್ಯಾಬಿಲಿಟಿ ಮೆಟಲ್ ಲಿಗ್ಯಾಂಡ್ ಯಾವ ಡೈರೆಕ್ಷನ್ ಅಲ್ಲಿ ಹೋಗುತ್ತೆ, ಇಲ್ಲಿ ಏನ್ ಮಾಡುತ್ತೆ, ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸ್ ಅಲ್ಲಿ DX² - Y², DZ² ಕಡೆಗೆ ಮೆಟಲ್ದು ಅಪ್ರೋಚ್ ಇರುತ್ತೆ. ದೆನ್ DXY ZX, ದಟ್ ಈಸ್ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟಿಂಗ್ ಆಫ್ ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸ್. ಯಾವಾಗ ಸಿಮೆಟ್ರಿ ಲಾಸ್ ಆಯ್ತಲ್ಲ, ಅಲ್ಲಿಂದ ಸ್ಟಾರ್ಟ್ ಆಯ್ತು ಗೇಮ್. ಎಲ್ಲಿವರೆಗೆ ಸಿಮೆಟ್ರಿ ಲಾಸ್ ಆಗಲ್ವೋ ಅದೇ ಎವರೇಜ್ ಎನರ್ಜಿ ಮೇಂಟೈನ್ ಆಗ್ತಾ ಹೋಯ್ತು. ಲಿಗ್ಯಾಂಡ್ಸ್ ಬೇರೆ ಬೇರೆ ಡೈರೆಕ್ಷನ್ ಅಲ್ಲಿ ಯಾವಾಗ ಅಪ್ರೋಚ್ ಆಗುತ್ತಲ್ಲ, ಅವಾಗ ಏನಾಗುತ್ತೆ, ಇಟ್ ವಿಲ್ ಲಾಸ್ ಇಟ್ಸ್ ಸಿಮೆಟ್ರಿ ಲಾಸ್ ಮಾಡ್ಕೊಂಡು ಏನ್ ಮಾಡುತ್ತೆ ಹೇಳಿ, ಇಟ್ ಅಂಡರ್ಗೋ ಡಿಜೆನರಸಿ. ಓಕೆ, ಸ್ಪ್ಲಿಟಿಂಗ್, ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟಿಂಗ್. ಓಕೆ, ನೆಕ್ಸ್ಟ್. ಓಕೆ, ಸೊ ಮೈ ಡಿಯರ್ ಸ್ಟೂಡೆಂಟ್, ಇಟ್ಸ್ ಒನ್ ಆಫ್ ಮೈ ಅನಾಲಿಸಿಸ್. ನೀವು ಐಸೋಮರ್ಸ್ ಮೇಲೆ ಕ್ವಶನ್ಸ್ ಅನ್ನ ಫ್ರೇಮ್ ಮಾಡೋದನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ರೀಡ್ ಆಲ್ ಐಸೋಮರ್ಸ್ ಥರೋಲಿ. ತುಂಬಾ ಈಸಿ. ಒಂದು ಎಕ್ಸ್ಪ್ಲನೇಷನ್ಗೆ, ಒಂದು ಎಕ್ಸಾಂಪಲ್ಗೆ, ಟೋಟಲ್ 2 ಮಾರ್ಕ್. ಓಕೆ, ಸೊ ನಾವೀಗ ಒಂದೊಂದೇ ಐಸೋಮರ್ಸ್ ಅನ್ನ ನೋಡ್ಕೊಂಡು ಹೋಗೋಣ. ಬಿಫೋರ್ ಗೋಯಿಂಗ್ ಟು ಐಸೋಮೆರಿಸಮ್, ವಾಟ್ ಈಸ್ ಐಸೋಮೆರಿಸಮ್? ಕೋಆರ್ಡಿನೇಷನ್ ಐಸೋಮೆರಿಸಮ್ ಇರ್ಬೋದು, ಸ್ಟ್ರಕ್ಚರ್ ಇರ್ಬೋದು, ಸಾಲ್ವೇಟ್ ಆರ್ ಹೈಡ್ರೇಷನ್ ಇರ್ಬೋದು. ಐಸೋಮೆರಿಸಮ್ ಅಂದ್ರೆ ಏನ್ ಹೇಳಿ, ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಬಟ್ ಡಿಫರೆಂಟ್ ಇನ್ ಸ್ಪೇಷಿಯಲ್ ಅರೇಂಜ್ಮೆಂಟ್ ಆರ್ ಮಾಲಿಕ್ಯುಲರ್ ಅರೇಂಜ್ಮೆಂಟ್, ಎರಡೂ ಇರಬಹುದು ಅಂತ. ಓಕೆ, ಸೊ ಫಸ್ಟ್ ಒನ್, explain coordination isomers with an example, that is PU board question. So coordination isomerism arises to interchange of ligands in coordination sphere of cationic and anionic part occurs in compounds in which cation and anion complexes ಅಂತ ಕರೆದಿದ್ದಾರೆ. ಓಕೆ, ಸೊ ನೋಡಿ ಇಲ್ಲಿ ಯಾವಾಗ ಲಿಗ್ಯಾಂಡ್ಸ್ ಇಂಟರ್ಚೇಂಜ್ ಆಗುತ್ತೋ ಸ್ಪಿಯರ್ ಒಳಗಡೆ ಹೊರಗಡೆ, ಅಂತದನ್ನ ಏನಂತ ಕರಿತೀನಿ ನಾನು, ಕೋಆರ್ಡಿನೇಷನ್ ಐಸೋಮರ್ಸ್ ಅಂತ ಕನ್ಸಿಡರ್ ಮಾಡ್ತೀನಿ. ಸೊ ಇಲ್ಲಿ ನೋಡಿ, ಇಲ್ಲಿ ಕ್ಲೋರಿನ್ ಮತ್ತೆ ಬ್ರೋಮಿನ್ ಅನ್ನ ನೋಡಿ. ಈ ಕಂಪೌಂಡ್ ಅಲ್ಲಿ ಕ್ಲೋರಿನ್ ಮತ್ತೆ ಬ್ರೋಮಿನ್ ಏನಾಗಿದೆ ಹೇಳಿ, ಇಂಟರ್ಚೇಂಜ್ ಆಗಿದೆ. ಅಂದ್ರೆ ದಿಸ್ ಇಸ್ ಕ್ಯಾಟಯಾನಿಕ್ ಪಾರ್ಟ್, ದಿಸ್ ಇಸ್ ಆನಯಾನಿಕ್ ಪಾರ್ಟ್. ಓಕೆ, ಸೊ ದಿಸ್ ಕ್ಲೋರಿನ್ ಅಂಡ್ ಬ್ರೋಮಿನ್ ಇಸ್ ಎಕ್ಸ್ಚೇಂಜಿಂಗ್ ಅಲ್ವಾ. ಸೊ ಇವೆರಡು ಎಕ್ಸ್ಚೇಂಜ್ ಆಗಿದಾವೆ ಅಂದ್ರೆ, ಇವನ್ ದೋ ದೇ ಆರ್ ಹ್ಯಾವಿಂಗ್ ದ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ, ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಇದ್ರು, ಬಟ್ ಏನಿರುತ್ತೆ ಹೇಳಿ, ಅಯೋನೈಸೇಷನ್ ಅಂದ್ರೆ ಕೋಆರ್ಡಿನೇಷನ್ ಸ್ಪಿಯರ್ ಒಳಗಡೆ ಮತ್ತೆ ಹೊರಗಡೆ ಏನು ಅಯಾನ್ಸ್ ಎಕ್ಸ್ಚೇಂಜ್ ಆಗಿದಾವೆ, ದಟ್ ಈಸ್ ಕೋಆರ್ಡಿನೇಷನ್ ಐಸೋಮರ್ಸ್. ಇದಕ್ಕೇನು, ಇಟ್ ವಿಲ್ ಕ್ಯಾರಿ 1 ಮಾರ್ಕ್. ಎಕ್ಸ್ಪ್ಲನೇಷನ್ಗೆ 1 ಮಾರ್ಕ್, ಡೆಫಿನೇಷನ್ 1 ಮಾರ್ಕ್, ಎಕ್ಸಾಂಪಲ್ 1 ಮಾರ್ಕ್. ಓಕೆ, ನೆಕ್ಸ್ಟ್, ಡ್ರಾ ಡಯಾಗ್ರಾಮ್ ಸಿಸ್ ಅಂಡ್ ಟ್ರಾನ್ಸ್ ಐಸೋಮರ್ ಆಫ್ this one, CONH34Cl2 Cl ion. This is PU board question. Okay, so in this case cis ಅಂದ್ರೆ ಏನ್ ಹೇಳಿ, ಸೇಮ್ ಕಂಪೌಂಡ್ ಹ್ಯಾವಿಂಗ್ ಅಂದ್ರೆ ಏನಿರುತ್ತೆ, ಅಡ್ಜಸೆಂಟ್ ಇರುತ್ತೆ. ಇಟ್ ಮೇ ಬಿ ಆಟಮ್ ಆರ್ ಅಯಾನ್, ಸೇಮ್ ಸೈಡ್ ಅಲ್ಲಿ ಇದ್ರೆ ದೇ ಆರ್ cis isomers. If it is in different, then it is trans isomers. Both of these form having plane symmetry and therefore they are optically inactive. ಅಂದ್ರೆ ಪ್ಲೇನ್ ಸಿಮೆಟ್ರಿ ಇರೋದಕ್ಕೆ ದೇ ಆರ್ ಆಪ್ಟಿಕಲಿ ಇನ್ಆಕ್ಟಿವ್ ಇರುತ್ತೆ. ಓಕೆ,
Define linkage isomer of coordination compounds. Give an example. Linkage isomerism is one in which two coordination compound have same molecular composition but differ in the mode of attachment to the central metal atom or ion. ಅಂದ್ರೆ ಈಗ ಮೋಡ್ ಆಫ್ ಅಟ್ಯಾಚ್ಮೆಂಟ್ ಡಿಫರೆಂಟ್ ಇದ್ರೆ ಅಂತದನ್ನ ನಾನು ಏನಂತ ಕರಿತೀನಿ, ಲಿಂಕೇಜ್ ಐಸೋಮೆರಿಸಮ್ ಅಂತ ಕರಿತೀನಿ. ನೋಡಿ, NO2 ಗ್ರೂಪ್ ಇದೆ. ಈ NO2 ಗ್ರೂಪ್ ಅಲ್ಲಿ ಕನ್ಸಿಡರ್ ಮಾಡಿದ್ರೆ ಒಂದು ನೈಟ್ರೋಜನ್ ಸೆಂಟ್ರಲ್ ಮೆಟಲ್ ಆಟಮ್ಗೆ ಅಟ್ಯಾಚ್ ಆಗಿರ್ಬೋದು, ಇಲ್ಲ ಅಂದ್ರೆ ಮೆಟಲ್ಗೆ ಆಕ್ಸಿಜನ್ ಅಟ್ಯಾಚ್ ಆಗಿರ್ಬೋದು. ಈ ಎರಡರಲ್ಲಿ ಯಾವ್ದೋ ಒಂದಿರ್ಬೋದು. ಅಂದ್ರೆ ಮೋಡ್ ಆಫ್ ಅಟ್ಯಾಚ್ಮೆಂಟ್ ಬೇರೆ ಇದ್ರೆ, ಅಂದ್ರೆ ಸೆಂಟ್ರಲ್ ಮೆಟಲ್ ಆಟಮ್ಗೆ ಏನು ಲಿಗ್ಯಾಂಡ್ ಅಟ್ಯಾಚ್ ಆಗಿರುತ್ತೆ, ದ ಮೋಡ್ ಆಫ್ ಅಟ್ಯಾಚ್ಮೆಂಟ್ ಇಸ್ ಡಿಫ್ರೆಂಟ್ ಅಲ್ವಾ. ಇಲ್ಲಿ ನೈಟ್ರೋಜನ್ ಅಟ್ಯಾಚ್ ಆಗಿದೆ, ಇಲ್ಲಿ ಆಕ್ಸಿಜನ್ ಅಟ್ಯಾಚ್ ಆಗಿದೆ. ಸೊ ಇಂಥ ಕೇಸನ್ನ ನಾವೇನಂತ ಕರಿತೀವಿ, ಲಿಂಕೇಜ್ ಐಸೋಮರ್ಸ್ ಅಂತ ಕರಿತೀವಿ. ಓಕೆನಾ? ನೋಡಿ ಇಲ್ಲಿ ನೋಡಿ NO, ಇಲ್ಲಿ ONO. ನಾವು ಬರೆಯೋವಾಗ್ಲು ಅಂತ ಬರಿತೀವಿ O ಐರನ್ ಫೆರೇಟ್ ಆರ್ N ಫೆರೇಟ್ ಅಂತ ಬರಿತೀವಿ ಅಲ್ವಾ. ಅಲ್ಲಿ ನಾವು ಹಂಗೆ ಬರೆಯುವಾಗ ಯಾವ್ದು ಲಿಂಕ್ ಆಗಿದೆ ಅಂತ ನಮ್ಗೆ IUPAC ನೇಮ್ ಇಂದನು ಗೊತ್ತಾಗುತ್ತೆ. ಓಕೆ, ನೆಕ್ಸ್ಟ್ ಡಿಫೈನ್ ಅಯೋನೈಸೇಷನ್ ಐಸೋಮೆರಿಸಮ್ ಆಫ್ ಕೋಆರ್ಡಿನೇಷನ್ ಕಂಪೌಂಡ್ಸ್. ಅಂದ್ರೆ ಟೂ ಕೋಆರ್ಡಿನೇಷನ್ ಕಂಪೌಂಡ್ ಅಂಡ್ ಸೇವ್ ಮಾಲಿಕ್ಯುಲರ್ ಫಾರ್ಮುಲಾ ಇರುತ್ತೆ, ಡಿಫ್ರೆಂಟ್ ಅಯಾನ್ಸ್ ಆರ್ ಅಯೋನೈಸೇಷನ್ ಇನ್ ಸೊಲ್ಯೂಷನ್ ಇರುತ್ತೆ. ಇದು ಮಾರ್ಚ್ ಮತ್ತೆ PU ಬೋರ್ಡ್ ಎಕ್ಸಾಮ್ ಅಲ್ಲಿ ರಿಪೀಟ್ ಆಗಿ ಕೇಳಿದ್ದಾರೆ. ಗಿವ್ ಎಕ್ಸಾಂಪಲ್ ಅಂತ ಹೇಳಿದ್ದಾರೆ. ನೋಡಿ ಈ ಕೇಸಲ್ಲಿ ಅಯೋನೈಸ್ ಆಗೋದು ನೋಡಿ CONH3 5 Br SO4 CONH3 5 SO4 Br. ಓಕೆ, ಇದು ಸಿಲ್ವರ್ ನೈಟ್ರೇಟ್ ಟೆಸ್ಟ್ ಮಾಡಿದಾಗ ನನ್ಗೇನ್ ಕೊಡೋದಿಲ್ಲ ಹೇಳಿ, PPT ಕೊಡೋದೇ ಇಲ್ಲ. ಇದೇನ್ ಮಾಡುತ್ತೆ, PPT ಕೊಡುತ್ತೆ, ಪೇಲ್ ಯೆಲ್ಲೋ PPT ಕೊಡುತ್ತೆ. ಅಂದ್ರೆ ಇವನ್ ದೋ ದೇ ಆರ್ ಹ್ಯಾವಿಂಗ್ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಬಟ್ ಡಿಫ್ರೆಂಟ್ ಇನ್ ಏನ್ ಹೇಳಿ, ಅಯಾನ್ಸ್ ಡಿಫ್ರೆಂಟ್ ಇದೆ ಹೊರಗಡೆ ಇರೋದು. ಅಂದ್ರೆ ಪ್ರೈಮರಿ ವೇಲೆನ್ಸಿ ಏನಿದೆಯಲ್ಲ ಅದರಲ್ಲಿ ಡಿಫ್ರೆನ್ಸ್ ಇದೆ. ಅಂತ ಐಸೋಮರ್ಸ್ ಅನ್ನ ಏನಂತ ಕರಿತೀವಿ ನಾವು, ಅಯೋನೈಸೇಷನ್ ಐಸೋಮರ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಡಿಫೈನ್ ಸಾಲ್ವೇಟ್ ಐಸೋಮರಿಸಮ್ ಆಫ್ ಕೋಆರ್ಡಿನೇಷನ್ ಕಂಪೌಂಡ್. ಗಿವ್ ಎನ್ ಎಕ್ಸಾಂಪಲ್. ಟು ಕೋಆರ್ಡಿನೇಷನ್ ಕಂಪೌಂಡ್ ಹ್ಯಾವ್ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಬಟ್ ಡಿಫರ್ ಇನ್ ದ ವಾಟರ್ ಮಾಲಿಕ್ಯೂಲ್. ಈಗ ನಾನೊಂದು ಕಂಪೌಂಡ್ ಅಂತ ತಗೊಂಡೆ ಅಂದ್ಕೊಳ್ಳಿ, H2O 6 ಸಪೋಸ್ Cl2, ಇನ್ನೊಂದು COH2O 5 Cl2 Cl, COH2O 4 Cl2 ಇಲ್ಲೇನು Cl ಅಂತ ಇದೆ ಅಂತ ಅನ್ಕೊಳ್ಳಿ. ಇಲ್ಲಿ H2O, ಇಲ್ಲೇನು H2O, ಇಲ್ಲಿ 2H2O. ಅಂದ್ರೆ ಈ ಕಂಪೌಂಡ್ ಅನ್ನ ಪರ್ಟಿಕ್ಯುಲರ್ ಆಗಿ ಸಾಲ್ವೇಟ್ ಆರ್ ಹೈಡ್ರೇಟ್ ಅಂತ ಕರಿತೀವಿ. ಅಂದ್ರೆ ವಾಟರ್ ಮಾಲಿಕ್ಯೂಲ್ ಏನಿದೆಯಲ್ಲ ಅದರ ಲಿಂಕೇಜ್ ಇದೆಯಲ್ಲ ಅದು ಡಿಫ್ರೆನ್ಸ್ ಇದ್ರೆ ಅಂತ ಕಂಪೌಂಡ್ ಅನ್ನ ನಾನು ಏನಂತ ಕರಿತೀನಿ, ನಾನು ಸಾಲ್ವೇಟ್ ಐಸೋಮರ್ಸ್ ಅಂತ ಕರಿತೀನಿ. ಓಕೆ, ಸೊ ಇಲ್ಲಿ ನೋಡಿ ವಾಟರ್ ಮಾಲಿಕ್ಯೂಲ್ ಡಿಫ್ರೆನ್ಸ್ ಇದೆ. ಅಂದ್ರೆ ಕಲರ್, ಇಲ್ಲಿದು ವೈಲೆಟ್ ಕಲರ್, ಇದು ಗ್ರೀನ್ ಕಲರ್. ಓಕೆನಾ? ಓಕೆ. What is ambidentate ligand? Name the type of structural isomerism that arises in the coordination compound. ಇದು PU ಬೋರ್ಡ್ ಅಲ್ಲಿ ಕೇಳಿ. containing such ligand which can ligate through different atoms. ಈಗ ಒಂದು ಕಂಪೌಂಡ್ ಇದೆ ಅಂದ್ರೆ ಅದಕ್ಕೆ ಎರಡು ಡೆಂಟೇಟ್ ಅಂದ್ರೆ ಏನ್ ಹೇಳಿ, ಎರಡು ಕಡೆ ಲಿಗೇಟ್ ಮಾಡಕ್ಕಾಗುತ್ತೆ ಅಂತ. ಎರಡು ಕಡೆಯಿಂದ ಏನ್ ಮಾಡುತ್ತೆ, ಇಲೆಕ್ಟ್ರಾನ್ ಅನ್ನು ಡೊನೇಟ್ ಮಾಡಕ್ಕಾಗುತ್ತೆ ಅಂತ. ಯೂನಿಡೆಂಟೇಟ್ ಅಲ್ಲಿ ಏನಾಗುತ್ತೆ, ಸಿಂಗಲ್ ಡೋನರ್ ಇರುತ್ತೆ. ಇಲ್ಲೇನಿರುತ್ತೆ, ಎರಡು ಡೋನರ್ಗಳಿರ್ತವೆ. ಫಾರ್ ಎಕ್ಸಾಂಪಲ್ NO2 ನ ಕನ್ಸಿಡರ್ ಮಾಡಿದ್ರೆ NO2ONO ಇಲ್ಲೂ ಅಟ್ಯಾಚ್ ಆಗ್ಬೋದು, ಹಿಂಗೂ ಅಟ್ಯಾಚ್ ಆಗ್ಬೋದು. ಸೈನೈಡ್ ಅಂಡ್ ಮತ್ತೆ ಐಸೋಥಯೋಸೈನೇಟ್, ಈಗ CNS ಇದ್ರೆ ಏನ್ ಆಗ್ಬೋದು ಹೇಳಿ, ಸಲ್ಫರ್ ಆಗ್ಬೋದು, ಸೈನೈಡು ಆಗ್ಬೋದು ಅಲ್ವಾ. ಹ್ಯಾವಿಂಗ್ ಮೋರ್ ದೆನ್ ಒನ್ ಡೋನರ್ ಆಟಮ್ ಇದ್ರೆ ಅಂತದನ್ನ ನಾನು ಏನಂತ ಕರಿತೀನಿ, ಆಂಬಿಡೆಂಟೇಟ್ ಲಿಗ್ಯಾಂಡ್. ಅಂದ್ರೆ ಎರಡು ಕಡೆಯಿಂದ ಏನ್ ಮಾಡ್ಬೋದು, ಲಿಗ್ಯಾಂಡ್ಸ್ ಅನ್ನ ಲಿಗೇಟ್ ಮಾಡೋ ಕೆಪಾಸಿಟಿ ಇದ್ರೆ ಅಂತದನ್ನ ಕರಿತೀವಿ
ಅಂದ್ರೆ ಲಿಂಕೇಜ್ ಐಸೋಮೆರಿಸಮ್ ಅಂತ ನಾವು ಪ್ರೀವಿಯಸ್ ಎಕ್ಸಾಂಪಲ್ ಅಲ್ಲಿ ನೋಡಿದ್ವಲ್ಲ, ಅಂದ್ರೆ FE ಒಂದು ONO ಆಗ್ಬೋದು, ಇನ್ನೊಂದು FE NO2 ಲಿಂಕ್ ಆಗ್ಬೋದು ಡೈರೆಕ್ಟ್ ಅಲ್ವಾ. ಇಂಥದ್ದನ್ನ ಏನಂತ ಕರಿತೀನಿ ನಾನು, ಲಿಂಕೇಜ್ ಐಸೋಮರ್ಸ್. ಇದಕ್ಕೆ ಎಕ್ಸಾಂಪಲ್, ದಿಸ್ ಕ್ಯಾರಿ 1 ಮಾರ್ಕ್, ದಿಸ್ ಒನ್ ಕ್ಯಾರಿ 1 ಮಾರ್ಕ್. ಇದು ಎರಡಕ್ಕೂ 1 ಮಾರ್ಕ್ ಇರುತ್ತೆ. ಓಕೆ, ಸೊ ಟೋಟಲ್ 2 ಮಾರ್ಕ್ ಕ್ವಶನ್. ಮೆನ್ಷನ್ ಎನಿ 2 ಅಪ್ಲಿಕೇಶನ್ ಆಫ್ ಕೋಆರ್ಡಿನೇಷನ್ ಕಂಪೌಂಡ್. ಮೇನ್ ಆಗಿ ಈ ಕೋಆರ್ಡಿನೇಷನ್ ಕಂಪೌಂಡ್ಸ್ ಇದೆಯಲ್ಲ, ದೇ ಆರ್ ಯೂಸ್ಡ್ ಆಸ್ ಎ ಕ್ಯಾಟಲಿಸ್ಟ್ ಫಾರ್ ಮೆನಿ ಇಂಡಸ್ಟ್ರಿಯಲ್ ಪ್ರಾಸೆಸ್. ಓಕೆ, ಈ ಇಂಡಸ್ಟ್ರಿಯಲ್ ಅಲ್ಲಿ ಕ್ಯಾಟಲಿಸ್ಟ್ ಆಗಿ ಯೂಸ್ ಮಾಡ್ತಾರೆ. ಯಾಕೆ ಅಂತ ಗೊತ್ತು ಅಲ್ವಾ, ಲಾರ್ಜ್ ಸರ್ಫೇಸ್ ಏರಿಯಾ ಇದೆ, ವೇಕೆಂಟ್ ಡಿ ಆರ್ಬಿಟಲ್ ಇದೆ ಅಲ್ವಾ, ದೇ ಆರ್ ಲೆಸ್ ರಿಯಾಕ್ಟಿವ್ ಟು ಎಲಿಮೆಂಟ್ಸ್. ಹಾಗಾಗಿ ದಿಸ್ ಕೋಆರ್ಡಿನೇಷನ್ ಕಂಪೌಂಡ್ ಅನ್ನ ನಾವು ಇಂಡಸ್ಟ್ರಿಯಲ್ ಅಲ್ಲಿ ಕ್ಯಾಟಲಿಸ್ಟ್ ಆಗಿ ಯೂಸ್ ಮಾಡ್ತೀವಿ. ಅಂದ್ರೆ ರಿಯಾಕ್ಷನ್ ಅನ್ನ ಏನ್ ಮಾಡುದು, ರೇಟ್ ಆಫ್ ದ ರಿಯಾಕ್ಷನ್ ಅನ್ನ ಚೇಂಜ್ ಮಾಡಬಹುದು ವಿದೌಟ್ ಇನ್ವಾಲ್ವಿಂಗ್ ಇನ್ ದ ರಿಯಾಕ್ಷನ್. ರಿಯಾಕ್ಷನ್ ಅಲ್ಲಿ ಇನ್ವಾಲ್ವ್ ಆಗದೆ ಆ ರಿಯಾಕ್ಷನ್ ಇನ ರೇಟ್ ಅನ್ನ ಚೇಂಜ್ ಮಾಡುತ್ತೆ. ದ ಪಿಗ್ಮೆಂಟ್ ರೆಸ್ಪಾನ್ಸಿಬಲ್ ಫಾರ್ ಫೋಟೋಸಿಂಥಸಿಸ್, ಕ್ಲೋರೋಫಿಲ್ ಅಲ್ವಾ, ಈಸ್ ಕೋಆರ್ಡಿನೇಷನ್ ಕಂಪೌಂಡ್ ಆಫ್ ಮೆಗ್ನೀಷಿಯಂ ಆಗಿರುತ್ತೆ ಅದು. ಓಕೆ, ಹಿಮೋಗ್ಲೋಬಿನ್ ಮತ್ತೆ ಕ್ಲೋರೋಫಿಲ್ ಎಲ್ಲ ಏನು ಕೋಆರ್ಡಿನೇಷನ್ ಕಂಪೌಂಡ್ಸ್ ಆಗಿರುತ್ತೆ. ಓಕೆ, ಕ್ಯಾಲ್ಕುಲೇಟ್ ದ ಓವರ್ ಆಲ್ ಕಾಂಪ್ಲೆಕ್ಸ್ ಡಿಸೋಸಿಯೇಷನ್ ಇಕ್ವಿಲಿಬ್ರಿಯಂ ಆಫ್ CuNH3 4 2+ ಅಂತ. ಅಂದ್ರೆ ಏನಿರುತ್ತೆ ಹೇಳಿ, ಒಂದೊಂದೇ Cu ಇರೋದು, ಇಲ್ಲಿ NH3 ಒಂದು NH3 ಹೋಗುತ್ತೆ, ಇನ್ನೊಂದು 4 ಅಂತ ಇದ್ರೆ CuNH3 ಥ್ರೈಸೋ ಇದ್ರೆ CuNH3 2 ಆಗುತ್ತೆ, ಆಮೇಲೆ 1 ಆಗುತ್ತೆ, ಹಿಂಗೆ. ಸೊ ಇದೇನಿರುತ್ತೆ 1/k × 10⁻14 ಅಲ್ವಾ. ಸೊ ಇಲ್ಲೇನು ಕಾನ್ಸ್ಟೆಂಟ್ ಅನ್ನ ಕೊಟ್ಟಿದ್ದಾರೆ, ಸ್ಟೆಬಿಲಿಟಿ ಕಾನ್ಸ್ಟೆಂಟ್, ಓವರ್ ಆಲ್ ಡಿಸೋಸಿಯೇಷನ್ ಕಾನ್ಸ್ಟೆಂಟ್, ರೆಸಿಪ್ರೋಕಲ್ ಆಫ್ ಸ್ಟೆಬಿಲಿಟಿ ಕಾನ್ಸ್ಟೆಂಟ್ ಆಗಿರುತ್ತೆ. ಸೊ ನಾನೀಗ ಸಮ್ ಅಪ್ ಮಾಡ್ತೀನಿ. ಈ ಕೋಆರ್ಡಿನೇಷನ್ ಕಂಪೌಂಡ್ಸ್ ಅಲ್ಲಿ ನಾವು ಏನನ್ನ ಡಿಸ್ಕಸ್ ಮಾಡಿದ್ವಿ ಇವತ್ತು, ಪಾಸ್ಟುಲೇಟ್ಸ್ ಆಫ್ ವರ್ನರ್ ಥಿಯರಿ ಫಸ್ಟ್ ಒನ್, ಇನ್ನೊಂದು ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟಿಂಗ್. ಓಕೆ, ಇನ್ನೊಂದು ಏನನ್ನ ಡಿಸ್ಕಸ್ ಮಾಡಿದ್ವಿ, ಮೇನ್ ಕಾನ್ಸೆಪ್ಟ್ ಗಳೇನು, ಐಸೋಮೆರಿಸಮ್. ಇದು 3 ಕಾನ್ಸೆಪ್ಟ್ ಅನ್ನ ನೀವು ತರೋ ಹೋದ್ರೆ ನಿಮ್ಗೆ 2 ಮಾರ್ಕ್ ಕ್ವಶನ್ಗೆ ವೆರಿ ಈಸಿಯಾಗಿ ಟ್ಯಾಕಲ್ ಮಾಡ್ಬೋದು. ಓಕೆ, ನನ್ನ ಏನು ಗೋಲ್ ಇದೆಯಲ್ಲ, ಅದು ನಿಮ್ಗೆ PU ಬೋರ್ಡ್ ಎಕ್ಸಾಮಿಗೆ ಈಸಿ ಆಗೋ ತರ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡೋದು. ಓಕೆ, ಸೊ ಸಮ್ ಅಪ್ ಮಾಡುವಾಗ ನಾನು ಏನ್ ಅಂತೀನಿ, ಐಸೋಮೆರಿಸಮ್ ಮೇಲೆ ಜಾಸ್ತಿ ಫೋಕಸ್ ಮಾಡಿ, ವರ್ನರ್ಸ್ ಥಿಯರಿ ಮತ್ತೆ CFT ಅಲ್ಲಿ ಆಕ್ಟಾಹೈಡ್ರಲ್ ಕಾಂಪ್ಲೆಕ್ಸ್ ಅನ್ನು ನೋಡ್ಕೊಳ್ಳಿ, ಟೆಟ್ರಾಹೈಡ್ರಲ್ ಕಾಂಪ್ಲೆಕ್ಸ್ ಅನ್ನು ನೋಡ್ಕೊಳ್ಳಿ. ಓಕೆ, ಸೊ ನಾನು ಕ್ವಶನ್ಸ್ ಅನ್ನು ಹೆಂಗೆ ತುಂಬಾ ಶಾರ್ಟ್ ಆನ್ಸರ್ ಇರ್ಬೋದು ಅಥವಾ ಟು ದ ಪಾಯಿಂಟ್ ಇದ್ರೆ ಅವಾಗ ನಿಮ್ಗೆ ಮಾರ್ಕಿಗೂ ಈಸಿ ಆಗುತ್ತೆ, ನೀವು ಓದಕ್ಕೂ ಈಸಿ ಆಗುತ್ತೆ. ನಾನು ಅದೇ ತರ ನನ್ನ PPT ರೆಡಿ ಮಾಡಿದ್ದೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್.